ಹಾಯ್ ಹಲೋ ನಮಸ್ಕಾರ. ನಾಯಿನ್ ಲೈವ್ ವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಒಂದು ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ವಿಶಿಷ್ಟವಾದ ಅಡುಗೆ ಮಾಡುವ ಹವ್ಯಾಸವುಳ್ಳವರು. ಇವತ್ತಿನ ಅತಿಥಿಯ ವಿಶೇಷತೆ ಏನೆಂದರೆ ಅವಳು ಒಬ್ಬ ಟೀನೇಜರ್, ಪುಟ್ಟ ಬಾಲಕಿ. ಶಿ ಇಸ್ ಜಸ್ಟ್ 15. ಈ ವಯಸ್ಸಿನಲ್ಲಿ ಕೂಡ ಅಡುಗೆ ಮಾಡುವ ಹವ್ಯಾಸ ಇದೆ ಅಂದರೆ ಆಶ್ಚರ್ಯಜನಕ. ಬನ್ನಿ ವೀಕ್ಷಕರೇ, ಮೊದಲಿಗೆ ಅವಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪೂರ್ವಿ, ನಿನಗೆ ನಮ್ಮ ಶುಚಿ ರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂರ್ವಿ, ನಿನ್ನ ಪರಿಚಯ ಕೊಡೋದಾದರೆ ವೀಕ್ಷಕರಿಗೆ? ನಾನು ಪೂರ್ವಿ. ನಾನು ಸಂಸ್ಕಾರ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಐ ಆಮ್ 15 years old. ಓಕೆ. ಮನೆಯಲ್ಲಿ ಯಾರ್ಯಾರಿದ್ದಾರಮ್ಮ? ನಾವು ಮನೆಯಲ್ಲಿ 4 ಜನ ಇದ್ದೀವಿ. ನಮ್ಮ ಪೇರೆಂಟ್ಸ್, ನಮ್ಮ ಅಣ್ಣ, ಆಮೇಲೆ ನಾನು. ಓಕೆ ಓಕೆ. ಪೂರ್ವಿ, ಇವತ್ತು ಯಾವ ವಿಶೇಷ ಐಟಮ್ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸಲಿದ್ದೀಯಮ್ಮ ನೀನು? ಮೊದಲಿಗೆ ನಾನು ರಷ್ಯನ್ ಸ್ಯಾಲೆಡ್ ಆಮೇಲೆ ಮೊನಾಕೊ ಚಾಟನ್ನು ಮಾಡುತ್ತಿದ್ದೇನೆ. ಓಕೆ. ರಷ್ಯನ್ ಸ್ಯಾಲೆಡ್ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಮ್ಮ? ರಷ್ಯನ್ ಸ್ಯಾಲೆಡ್ ಮಾಡೋದಕ್ಕೆ ಪೊಟ್ಯಾಟೊ, ಓಕೆ, ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಬೀನ್ಸ್, ಓಕೆ, ಇವೆಲ್ಲ ಬೇಕಾಗುತ್ತೆ. ಓಕೆ ಬೇಟಾ. ಪೂರ್ವಿ, ಮಾಡುವ ವಿಧಾನ? ಮೊದಲಿಗೆ ಒಂದು ಬೌಲ್ ತಗೋರಿ. ಓಕೆ. ಆಮೇಲೆ ಇವೆಲ್ಲ ನಾ ಹೇಳಿದ ವೆಜಿಟೇಬಲ್ಸ್ ನಾನು ಮನೆಯಿಂದ ಬಾಯ್ಲ್ ಮಾಡ್ಕೊಂಡು ತಂದಿದ್ದೀನಿ. ಓಕೆ. ಬಾಯ್ಲ್ ಅಂದರೆ ಪಟಾಟೊ, ಕ್ಯಾರೆಟ್ ಮತ್ತು ಬೀನ್ಸನ್ನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದೀಯಾ? ಓಕೆ ಓಕೆ. ಎಲ್ಲ ಬಾಯ್ಲ್ ಮಾಡಿದ್ದೀನಿ. ಓಕೆ. ಈಗ ಅದನ್ನು ಬೌಲಲ್ಲಿ ಹಾಕೋಣ. ಪೊಟ್ಯಾಟೊ, ಬೀನ್ಸ್ ಮತ್ತು ಕ್ಯಾರೆಟನ್ನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದಾಳೆ ಅವಳು, ಕಟ್ ಮಾಡಿಕೊಂಡು. ಅದನ್ನು ಫಸ್ಟ್ ಬೌಲಲ್ಲಿ ಹಾಕ್ಕೊಂಡ್ಲು. ನೆಕ್ಸ್ಟ್ ಅದಕ್ಕೆ ಏನು ಆ್ಯಡ್ ಮಾಡ್ತೀಯಾ? ಈಗ ಕಾರ್ನನ್ನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದೀರಾ? ಸ್ವೀಟ್ ಕಾರ್ನ್ ಅನ್ನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದಾಳೆ. ಎಷ್ಟೆಷ್ಟು ಹಾಕ್ಕೋಬೇಕಮ್ಮ? ಎಷ್ಟು ಹಾಲು ಮತ್ತು ಎಷ್ಟು ಕ್ಯಾರೆಟ್ ಇದೆ ಅದು? ಇದರಲ್ಲಿ 2 ಪೊಟ್ಯಾಟೋಸ್, 1 ಕ್ಯಾರೆಟ್, ಆಮೇಲೆ 5-6 ಬೀನ್ಸ್. 5-6 ಬೀನ್ಸ್ ಆ್ಯಂಡ್ ಕಾರ್ನ್ ಎಷ್ಟು ತೊಗೋಬೇಕಮ್ಮ ಅದಕ್ಕೆ? 1/2 ಬೌಲ್. ಹಾಫ್ ಬೌಲ್ ಕಾರ್ನ್. ಓಕೆ. ಕಾರ್ನ್ ಆದ್ರಿಂದ ಆ್ಯಪಲ್ ಹಾಕಬೇಕು. ಓಕೆ. ರಷ್ಯನ್ ಸ್ಯಾಲೆಡ್ಗೆ ಆ್ಯಪಲ್ ಹಾಕ್ತಾರಾ? ಓಕೆ. ಆ್ಯಪಲ್ ಎಷ್ಟು? ಹಾಫ್ ಆ್ಯಪಲ್ಲ? ಹಾಫ್ ಆ್ಯಪಲ್. ಓಕೆ. 2 ಪೊಟ್ಯಾಟೋಸ್ ಅಲ್ಲ? 2 ಪೊಟ್ಯಾಟೋಸ್, 1 ಕ್ಯಾರೆಟ್, 5 beans and some corn. Okay, corn and apple. How much apple you told? Half. Okay. ಈಗ ಮಯೋನೀಸ್ ಅನ್ನು ಆ್ಯಡ್ ಮಾಡೋಣ. ಮಯೋನೀಸ್ ಎಷ್ಟು ಸ್ಪೂನು? ಮಯೋನೀಸ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅಷ್ಟು ಹಾಕಬೇಕು. ಅದ ಈಗ ನೀನು ಆಲ್ರೆಡಿ 2 ಪೊಟ್ಯಾಟೋಸ್ಗೆ ಎಷ್ಟು ತೊಗೋಬೋದು? 1 full ಸ್ಪೂನಾ? 2. ಓಕೆ. 3 full spoons. ಓಕೆ. 3 full spoon ಮಯೋನೀಸ್. ಓಕೆ. ಈಗ ಕ್ರೀಮ್ ಹಾಕೋಣ. ಓಕೆ. ಫ್ರೆಶ್ ಕ್ರೀಮಾ? ಹಾಂ, ಫ್ರೆಶ್ ಕ್ರೀಮ್. ಅದೆಷ್ಟು ಹಾಕಬೇಕು ಕ್ರೀಮು? 2-3 spoons. ಓಕೆ. 2-3 spoons ಟೇಬಲ್ ಸ್ಪೂನ್ಸ್. ಓಕೆ. ಟೆಂತ್ ಇದೆಯಾ? ಸ್ಟಡಿ ಭಾಳ ಟಫ್ ಆಗ್ತಿರ್ಬೇಕು 10th ಅಂದರೆ. ಅಷ್ಟೇನು ಟಫ್ ಇಲ್ಲ, ಆದರೆ ಬಟ್ ಇಟ್ಸ್ ಗುಡ್. ನಾನು ಸ್ಟಡಿ ಮಾಡ್ತಿದ್ದೀನಿ ಈಗ. ಓಕೆ. ಟ್ಯೂಷನ್ಸ್ಗೆ ಹೋಗ್ತೀಯಾ? ಹಾಂ, ಹೋಗ್ತೀನಿ. ಓಕೆ. ಈಗ ಇದರಲ್ಲಿ ಸಾಲ್ಟ್ ಆಮೇಲೆ ಪೆಪ್ಪರನ್ನು ಹಾಕಬೇಕು. ಸಾಲ್ಟ್ ಆ್ಯಂಡ್ ಪೆಪ್ಪರ್. ಓಕೆ. ಎಷ್ಟು? 2 ಚಿಟಿಕಿನ? ಹಾಂ, 2 3 ಚಿಟಿಕೆ ಉಪ್ಪು. ಓಕೆ. ಈಗ ಇದರಲ್ಲಿ ಪೆಪ್ಪರ್ ಹಾಕಬೇಕು. ಓಕೆ. ಅದು 2 ಚಿಟಿಕೆ ಪೆಪ್ಪರ್. ಓಕೆ. ಮಿಕ್ಸ್ ಇಟ್ ಪ್ರಾಪರ್ಲಿ.
ಈಗ ರಷ್ಯನ್ ಸ್ಯಾಲೆಡ್ ಆಗಿದೆ. ಓಕೆ, ಇದು ಸ್ವೀಟ್ ಇರುತ್ತಾ ಸ್ಪೈಸಿ ಇರುತ್ತಾ? ಇದು ಸ್ವೀಟ್ ಸ್ಪೈಸಿ ಎರಡೂ ಇರುತ್ತೆ. ಮಯೋನೀಸ್ ಆ್ಯಡ್ ಮಾಡಿದ್ದಕ್ಕೆ ಸ್ವೀಟ್ ಇರುತ್ತೆ ಕಾಣುತ್ತೆ. ಹೌದಾ, ಪೆಪ್ಪರ್ ಆ್ಯಡ್ ಮಾಡಿದ್ದಕ್ಕೆ ಸ್ವಲ್ಪ ಸ್ಪೈಸಿ ಟೆಂಟ್ ಇರುತ್ತೆ. ಓಕೆ ಓಕೆ ಓಕೆ. ಈಗ ಇದು ರಷ್ಯನ್ ಸ್ಯಾಲೆಡ್ ಮಾಡಾಗಿದೆ. ಈಗ ನಾವು ಬೌಲಲ್ಲಿ ಹಾಕಬೇಕು. ಅದರ ಕೆಳಗೆ ನಾನು ಕ್ಯಾಬೇಜನ್ನು ಲೀವ್ಸ್ ಇಟ್ಟಿದ್ದೇನೆ. ಅದು ಡೆಕೋರೇಷನಿಗೆ ಚಲೋ ಕಾಣಿಸ್ತಿದೆ, ಅದಕ್ಕೆ ಈಗ ನಾವು ಅದರಲ್ಲಿ ರಷ್ಯನ್ ಸ್ಯಾಲೆಡ್ ಹಾಕೋಣ. ಒಂದು ಬೌಲ್ ತೊಗೊಂಡು ಅದರಲ್ಲಿ ಅವಳು ಕ್ಯಾಬೇಜ್ ಲೀಫನ್ನು ಡೆಕೋರೇಟ್ ಮಾಡಿದ್ದಾಳೆ, ಅದರಲ್ಲಿ ಅವಳು ರಷ್ಯನ್ ಸ್ಯಾಲೆಡ್ ಸರ್ವ್ ಮಾಡ್ತಿದ್ದಾಳೆ. ಸೊ ದಟ್ ಇಟ್ ಲುಕ್ಸ್ ವೆರಿ ನೈಸ್. ಇಟ್ಸ್ ಹೆಲ್ದಿ ಆ್ಯಂಡ್ ಗುಡ್ ಅಲ್ಲ? ನೀವು ಟೇಸ್ಟ್ ಮಾಡಿ ನೋಡ್ರಿ ಇಲ್ಲಿ ಹೆಂಗಾಗಿದೆ ಅಂತ. ಯಾ ಲೆಟ್ ಮೀ. ಯಾ ಗುಡ್. ಇಟ್ಸ್ ಸ್ಪೈಸಿ ಆಲ್ಸೋ. ಸ್ವಲ್ಪ ಹುಳಿನೂ ಅನ್ನಿಸ್ತಾ ಇದೆ, ಸ್ವೀಟ್ ಆಲ್ಸೋ. ಹುಳಿ ಯಾಕೆ ಅನಿಸ್ತಿದೆ ಪೂರ್ವಿ? ಅದು ಅದರಲ್ಲಿ ನಾವು ಮಯೋನೀಸ್ ಹಾಕಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಹುಳಿ ಆಗಿದೆ. ಹಾಂ, ಇಟ್ಸ್ ವೆರಿ ಗುಡ್ ಫಾರ್ ಟೇಸ್ಟ್. ಡೈಟ್ ಮಾಡೋರು ಯೂಸ್ ಮಾಡ್ಕೋಬೋದು ಅದನ್ನು. ಪ್ಲಸ್ ಇಟ್ ಈಸ್ ಹೆಲ್ದಿ ಆಲ್ಸೋ. ಯು ಕ್ಯಾನ್ ಈಟ್ ಎನಿ ಟೈಮ್. ವೆರಿ ನೈಸ್ ಪೂರ್ವಿ, ಗುಡ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ವೆರಿ ಗುಡ್ ಟ್ಯಾಲೆಂಟ್. ಆಯಿತು, ನೆಕ್ಸ್ಟ್ ಈಗ ಏನು ಮಾಡಿ ತೋರಿಸ್ತೀಯಾ ನಮ್ಮ ವೀಕ್ಷಕರಿಗೆ? ಈಗ ನಾವು ಮೊನಾಕೊ ಚಾಟನ್ನು ಮಾಡೋಣ. ಓಕೆ, ವೇಟ್. ವೀಕ್ಷಕರೇ, ಮೊನಾಕೊ ಚಾಟ್ ಮಾಡೋ ಮೊದಲೇ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಪಿ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ರಷ್ಯನ್ ಸ್ಯಾಲೆಡ್ ಮಾಡಿ ಆಯಿತು. ಈಗ ಮೊನಾಕೊ ಚಾಟ್ ಹೇಗೆ ಮಾಡ್ತಾರಂತ ಹೇಳ್ತಾಳಂತವಳು. ಲೆಟ್ಸ್ ಸಿ, ಹೇಗೆ ಮಾಡ್ತೀಯಮ್ಮ ಮೊನಾಕೊ ಚಾಟನ್ನು? ಮೊದಲು ನಾವು ಆನಿಯನ್ ತೊಗೋಬೇಕು. ಅದನ್ನು ಮನೆಯಿಂದನೇ ಕಟ್ ಮಾಡ್ಕೊಂಡು ತಂದಿದ್ದೀನಿ. ಓಕೆ, ಎಷ್ಟು ಸ್ಪೂನ್ ಆನಿಯನ್ಸ್ ತೊಗೋಬೇಕು? ಹಾಫ್ ಬೌಲಷ್ಟು ಆನಿಯನ್ ಹಾಕಬೇಕು. ಓಕೆ, ಮತ್ತು ಹಾಫ್ ಬೌಲಷ್ಟು ಕ್ಯಾಪ್ಸಿಕಮ್ ಹಾಕಬೇಕು. ಓಕೆ, ಮತ್ತು ಹಾಫ್ ಬೌಲಷ್ಟು ಕ್ಯಾರೆಟ್ ಹಾಕಬೇಕು. ಆ್ಯಂಡ್ ಹಾಫ್ ಬೌಲಷ್ಟು ಕಾರ್ನ್ ಹಾಕಬೇಕು. ಬಾಯ್ಲ್ಡ್ ಕಾರ್ನ್? ಹಾಂ, ಬಾಯ್ಲ್ಡ್ ಕಾರ್ನ್. ಓಕೆ, ಈಗ ಇದರಲ್ಲಿ ನಾವು ಮೇಯೋನೀಸನ್ನು ಮತ್ತೆ ಹಾಕೋಣ.
3 ಸ್ಪೂನ್ಸ್ ಮೇಯೋನಿಯಸ್ ಹಾಕೋಣ. 3 ಫುಲ್ ಸ್ಪೂನ್ ಮೇಯೋನೀಸ್. ಓಕೆ. ಈಗ ಇದರಲ್ಲಿ ಶೇಜ್ವಾನ್ ಸಾಸನ್ನು ಹಾಕೋಣ. ಓಕೆ. 1 ಪ್ಯಾಕೆಟ್. 1 ಪ್ಯಾಕೆಟ್ ಫುಲ್ ಶೇಜ್ವಾನ್ ಸಾಸ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಡುಗೆ ಮಾಡೋ ಹವ್ಯಾಸ ಹೇಗೆ ಬಂತು ನಿನಗೆ? ನನಗೆ ಲಾಕ್ಡೌನಲ್ಲಿ ಹೊರಗೆ ಹೋಗಲು ಸಾಧ್ಯ ಇರಲಿಲ್ಲ. ಅದಕ್ಕೆ ಮನೆಯಲ್ಲೂ ಏನು ಮಾಡೋಕ್ಕಿರಲಿಲ್ಲ. ಅದಕ್ಕೆ ನಾನು ಏನದು ಹೊಸ ಟ್ರೈ ಮಾಡಬೇಕಂತ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದೆ. ಎಷ್ಟನೇ ಕೊರೋನಾ ಅಂದರೆ ಯಾವ ವಯಸ್ಸು? ಎಷ್ಟು ಸ್ಟ್ಯಾಂಡರ್ಡ್ ಇದ್ದೆ ನೀನು? ನಾನು ಕೊರೋನಾದಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಇದ್ದೆ. ಅಂದರೆ 6th ಸ್ಟ್ಯಾಂಡರ್ಡಿಂದ ಅಡುಗೆ ಮಾಡೋ ಹವ್ಯಾಸ ನಿನಗೆ? ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರಾ? ಹಾಂ, ನಮ್ಮ ಮಮ್ಮಿ ನನಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರಿಗೆ ನಾ ಮಾಡಿದ್ದು ಎಲ್ಲ ಐಟಮ್ ಭಾಳ ಸೇರ್ತದೆ. ಓಕೆ ಓಕೆ, ಗುಡ್ ಗುಡ್ ಗುಡ್. ಈಗ ನಾವು ಇದರಲ್ಲಿ ಮಮ್ಮಿ ಏನು ಮಾಡ್ತಾರೆ? ನಮ್ಮ ಮಮ್ಮಿ ಹೌಸ್ ವೈಫ್ ಇದ್ದಾರೆ. ಓಕೆ. ತಂದೆ? ನಮ್ಮ ಪಪ್ಪ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಓಕೆ ಬೇಟ. ಮತ್ತು ಅಣ್ಣ ಏನು ಮಾಡ್ತಾನೆ? ನಮ್ಮ ಅಣ್ಣ BBA ಕಲಿಯುತ್ತದೆ. ಓಕೆ ಬೇಟ. ಮತ್ತೇನು ಅದಕ್ಕೆ ಆ್ಯಡ್ ಮಾಡಬೇಕು? ಈಗ ಇದರಲ್ಲಿ ಪೆರಿ ಪೆರಿ ಸಾಸನ್ನು ಹಾಕೋಣ. ಅದೆಷ್ಟು ಹಾಕಬೇಕು? 1/2 ಪ್ಯಾಕೆಟ್. ಓಕೆ. 1 ಫುಲ್ ಪ್ಯಾಕೆಟ್ ಸಿಜ್ವಾನ್ ಚಟ್ನಿ, 1/2 ಪ್ಯಾಕೆಟ್ ಆಫ್ ಪೆರಿ ಪೆರಿ ಸಾಸ್. ಓಕೆ. ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಯೋನೀಸಿಂದ ಏನು ಟೇಸ್ಟಿಗೆ ಏನು ಡಿಫ್ರೆನ್ಸ್ ಬೀಳುತ್ತೆ? ಅದು ಸ್ವಲ್ಪ ಸ್ವೀಟ್ ಆಮೇಲೆ ಟ್ಯಾಂಗಿ ಆಗುತ್ತೆ, ಅದರಿಂದ ಟೇಸ್ಟ್. ಓಕೆ, ಫಾರ್ ಟ್ಯಾಂಗಿ ಆ್ಯಂಡ್ ಸ್ವೀಟ್ನೆಸ್. ಟ್ಯಾಂಗಿ ಆ್ಯಂಡ್ ಸ್ವೀಟ್ನೆಸ್. ಈಗ ಮಿಕ್ಸ್ ಮಾಡಿ ಆಗಿದೆ. ಈಗ ಇದನ್ನು ನಾವು ಮೊನಾಕೊ ಬಿಸ್ಕೆಟ್ ಮೇಲೆ ಹಾಕೋಣ. ಸಾಲ್ಟು ಪೆಪ್ಪರು ಏನು ಆ್ಯಡ್ ಮಾಡೋದು ಬೇಡ? ಓಕೆ, ಓನ್ಲಿ ಮಯೋನೀಸ್ ಆ್ಯಂಡ್ ವೆಜಿಟೇಬಲ್ ಕಟ್ಸ್ ಲೈಕ್ ಆನಿಯನ್, ಮತ್ತೇನು ಕ್ಯಾಪ್ಸಿಕಮ್, ಕ್ಯಾರೆಟ್, ಕಾರ್ನ್. ಓಕೆ, ಎಲ್ಲ ಹಾಫ್ ಬಾಲ್ ತೊಗೊಂಡು ಪ್ಲಸ್ 3 ಸ್ಪೂನ್ಸ್ ಆಫ್ ಮೇಯೋನೀಸ್, 1 ಪ್ಯಾಕೆಟ್ ಶೇಜ್ವಾನ್ ಸಾಸ್ ಆ್ಯಂಡ್ 1/2 ಪ್ಯಾಕೆಟ್ ಪೆರಿ ಪೆರಿ ಸಾಸ್. ಗುಡ್ ಗುಡ್. ಈಗ ಮೊನಾಕೊ ಬಿಸ್ಕೆಟ್ ತೊಗೋಬೇಕು. ಓಕೆ. ಏನು ಮಾಡ್ಬೇಕಂತ ಮಾಡಿದ್ಯಾ ಆಫ್ಟರ್ 10th? ನಾನು ಕಾಮರ್ಸ್ ತೊಗೋಬೇಕಂತ ಮಾಡಿದ್ದೀನಿ. ಓಕೆ. ಅಂದರೆ ಅಕೌಂಟಲ್ಲಿ ಮೀನ್ಸ್ BBA ಮಾಡಬೇಕು, BCA ಮಾಡಬೇಕು, ಲೆಟ್ರ್ ಆನ್ ಕಾಮರ್ಸ್ ಮಾಡಿಕೊಂಡು BBAನ ಮಾಡಬೇಕಂತ. ಓಕೆ. ದಿಸ್ ಇಸ್ ಕುಕಿಂಗ್ ಇಸ್ ಜಸ್ಟ್ ಅ ಹಾಬಿ ಫಾರ್ ಯು? ಹಾಂ, ಎಸ್. ಮನೇಲಿ ವೆರೈಟಿ ಮಾಡ್ತೀಯಾ? ಹಾಂ, ಭಾಳಷ್ಟು ಮಾಡಿದ್ದೆ ಮೊದಲು. ಮಾಡ್ತಿದ್ದೆ. ಓಕೆ. ಮಮ್ಮಿ ಕುಕಿಂಗ್ ಮಾಡ್ತಾರಾ ನಿನ್ನ ಕಡೆಯಿಂದ ಮಾಡಿಸ್ತಾರೆ? ಎರಡು ಮಾಡ್ತೇನೆ. ನಾನು ಮಾಡ್ತೇನೆ, ಅವರು ಮಾಡಿರ್ತಾರೆ. ಓಕೆ ಓಕೆ. ನೀನು ಸ್ಕೂಲು ಟ್ಯೂಷನ್ ಟೈಮ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಕುಕಿಂಗ್ ಮಾಡ್ತೀಯಾ? ಹಾಂ, ಸಂಡೇಸಿಗೆ ಒಮ್ಮೆ ಮಾಡಿರ್ತೀನಿ. ಅವಾಗ ವೆನ್ ಐ ಆಮ್ ಫ್ರೀ ಐ ಟ್ರೈ ಟು ಕುಕ್. ಓಕೆ, ವೆರೈಟೀಸ್. ಗುಡ್. ದಿಸ್ ಇಸ್ ಆಲ್ಸೋ ಅ ವೆರಿ ಗುಡ್ ಹಾಬಿ ಆ್ಯಕ್ಚುಲಿ. ಈ ವಯಸ್ಸಲ್ಲಿ ಮಾಡ್ಬೇಕು ಅನ್ಸೋದಿಲ್ಲ ಕುಕ್ಕಿಂಗು. ಈಗ ನಾವು ಮಾಡಿದ ಮಿಕ್ಸ್ಚರನ್ನು ನಾನು ಮೊನಾಕೊ ಬಿಸ್ಕಿಟ್ ಮೇಲೆ ಹಾಕಿಟ್ಟಿದ್ದೀನಿ. ಈಗ ಅದರ ಮೇಲೆ ನಾವು ಚೀಸನ್ನು ಹಾಕೋಣ. ಗ್ರೇಟ್ ಮಾಡ್ತಾಳೆ ಚೀಸನ್ನು. ಗ್ರೇಟ್ ಮಾಡೋಣ. ಮಕ್ಕಳಿಗೀಗ ಚೀಸ್ ಅಂದರೆ ಭಾಳ ಇಷ್ಟ. ಎದ್ರ ಮೇಲೆ ನೋಡ್ತೀವಿ ಅದ್ರ ಮೇಲೆ ಚೀಸ್ ಹಾಕ್ಕೊಂಡು ತಿಂತಾರೆ. ಬಿಸ್ಕೆಟು ಆಮೇಲೆ ಹೆಲ್ದಿ ವೆಜಿಟೇಬಲ್ಸ್ ಇದಾವೆ. ಬಿಸ್ಕೆಟ್ ಮೇಲೆ ಹೆಲ್ದಿಯಾಗಿ ಇರೋ ವೆಜಿಟೇಬಲ್ಸ್, ಚೀಸ್, ಮಯೋನೀಸ್ ಯಾರಿಗೆ ಸೇರೋಲ್ಲ, ಮಯೋನೀಸ್ ಎಲ್ಲ ಹಾಕಿ ಮಾಡಿದ್ದಾಳೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ಬೋದು. ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಈಗ ಇದು ರೆಡಿ ಆಗಿದೆ, ನೀವು ಟೇಸ್ಟ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಇದು ರೆಡಿ ಆಗಿದೆ. ಲೆಟ್ ಮಿ ಟೇಸ್ಟ್ ಆ್ಯಂಡ್ ಟೆಲ್ ಯು. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ಸೂಪರ್. ಕ್ರಂಚಿ ಬಿಸ್ಕೆಟ್, ಕಾರ್ನ್, ಕ್ಯಾರೆಟ್, ಎವ್ರಿಥಿಂಗ್ ವಿ ಕ್ಯಾನ್ ಫೀಲ್ ಇಟ್. ಎಲ್ಲ ನಮಗೆ ಅನಿಸ್ತದೆ ಬಾಯಲ್ಲಿದೆ. ಮೀನ್ಸ್ ವಿ ಆರ್ ಟೇಸ್ಟಿಂಗ್ ಎವ್ರಿಥಿಂಗ್. ಹುಳಿನೂ ಇದೆ, ಸ್ವೀಟು ಇದೆ, ಸ್ಪೈಸಿನೂ ಇದೆ ಬಿಕಾಸ್ ಆಫ್ ಪೆರಿ ಪೆರಿ ಸಾಸ್, ಸುಜ್ವಾನ್ ಚಟ್ನಿ. ಇಟ್ಸ್ ವೆರಿ ನೈಸ್. ನೀವು ಕೂಡ ಮಾಡಿ ತಿನ್ಬಹುದು. ವೆರಿ ಟೇಸ್ಟಿ. ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಗುಡ್ ಪೂರ್ವಿ, ವೆರಿ ಗುಡ್. ಪೂರ್ವಿ ಭಾಳ ಒಳ್ಳೆ ಐಟಮ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸಿದಿ ಮತ್ತು ನನಗೆ ಟೇಸ್ಟ್ ಮಾಡಿಸಿದಿ. ಆ್ಯಕ್ಚುಲಿ ವೆರಿ ಟೇಸ್ಟಿ. ನಿನ್ನ ಏಜಲ್ಲಿ ಇಂಥ ಒಳ್ಳೆ ಐಟಮ್ ಮಾಡ್ತಾರಂತ ಥಿಂಕ್ ಮಾಡಿದ್ದಿಲ್ಲ. ಅದು 6th ಸ್ಟ್ಯಾಂಡರ್ಡಿಂದ ಮಾಡ್ತಿದ್ದೀನಿ ಅಂತ ಹೇಳ್ತಿದೀಯಾ. ಪ್ರೌಡ್ ಪೇರೆಂಟ್ಸ್, ಇವನ್ ಪ್ರೌಡ್ ಸ್ಕೂಲ್ ಆಲ್ಸೋ ಮೈಟ್ ಬಿ ಪ್ರೌಡ್ ಆಫ್ ಯು. ಬೆಟಾ, ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು. ಇದು ಬಿಸ್ಕೆಟ್ ಚಾಟನ್ನು ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಮನೆ ಊಟ ತಿಂದು ಬೋರ್ ಆಗಿದ್ದರೆ ಇದೆಲ್ಲ ಮಾಡಿಕೊಡ್ಬೋದು. ಇದು ಬರೀ ಒಂದು 10 ನಿಮಿಷ ಕೆಲಸ, ಭಾಳ ಹೊತ್ತು ಟೈಮ್ ಹಿಡಿಯಲ್ಲ. ಒಂದು ಟಿಪ್ ಹೇಳಿಕ್ಕೆ ಇಷ್ಟಪಡ್ತೀನಿ. ರಾತ್ರಿ 1 ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಚಿಯಾ ಸೀಡ್ಸ್ ನೆನೆ ಹಾಕಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನೇ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಅದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಇಟ್ ಹೆಲ್ಪ್ಸ್ ಫಾರ್ ವೆಯ್ಟ್ ಲಾಸ್. ಇಟ್ ಈಸ್ ವೆರಿ ಗುಡ್ ಫಾರ್ ಗಟ್ ಆ್ಯಂಡ್ ಇಟ್ ಈಸ್ ರಿಯಲಿ ಫೈಬ್ರಸ್. ತೋ ಅದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ನಾವು ಎವ್ರಿ ಡೇ ಮಾರ್ನಿಂಗ್ ಕುಡಿಬೋದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ನಾವು ಅದು ಕುಡಿದ ಡೈಲಿ ಎಕ್ಸಸೈಸ್ ಮಾಡಿದರೆ ನಾವು ಹೆಲ್ದಿಯಾಗೂ ಇರುತ್ತೇವೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಪೂರ್ವಿ. ಭಾಳ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ವೀಕ್ಷಕರಿಗೆ ಧನ್ಯವಾದ. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಹಾಜರಾಗುತ್ತೇನೆ. ಯಾರಿಗಾದರೂ ಅಡುಗೆ ಮಾಡುವ ಹವ್ಯಾಸ ಇದ್ದರೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆ ಇದ್ದರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ನಿಮ್ಮ ಹೆಸರನ್ನು ನೋಂದಾಯಿಸಿರಿ. ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ವೀಕ್ಷಿಸುತ್ತಿರಿ 9 ಲೈವ್. ಇದು ಸತ್ಯದ ಪ್ರತಿರೂಪ. ಧನ್ಯವಾದ.